ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಒಂದು ಕಡೆ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ ಇನ್ನೊಂದು ಕಡೆ. ಇದು ಆ ಜಗನ್ಮಾತೆಯ ಒಂದು ಲೀಲೆ, ಆ ಜಗನ್ಮಾತೆಯ ಒಂದು ಕೃಪೆ ಅಂತ ಹೇಳಿದರೆ ಇದರೊಳಗೆ ಯಾವ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡುವುದರ ಮೂಲಕ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು, ಶ್ರೇಯಸ್ಸುಗಳನ್ನು ಪಡೆದಿರುವಂತಹ ಇತಿಹಾಸಗಳು, ಅನುಭವಗಳು ಅನೇಕ ಭಕ್ತ ಜನರಿಗೆ ಇವೆ. ಎಲ್ಲ ರೀತಿಯಲ್ಲೂ ಸಹ ನಮಗೆ ಇಂತಹ ಒಂದು ಅನುಷ್ಠಾನದಿಂದ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ಈ ರೀತಿಯಾದಂತಹ ಒಂದು ಬಹುದೊಡ್ಡ ಯಾಗವಾಗಿರತಕ್ಕಂತಹ ಸಹಸ್ರಚಂಡಿ ಮಹಾಯಾಗ ಈ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅನೇಕ ವರ್ಷಗಳ ಒಂದು ಸಂಕಲ್ಪ ಮತ್ತು ಅನೇಕ ವರ್ಷಗಳ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮದ ಏರ್ಪಾಟುಗಳೆಲ್ಲವುದನ್ನು ಇಲ್ಲಿಯ ಸಜ್ಜನರ ಆಸ್ತಿಕ ಭಕ್ತ ಮಹಾಜನರಾಗಿರ್ತಕ್ಕಂತಹ ನೀವೆಲ್ಲರೂ ಸಹ ಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಲ್ಲಿ ವಿಶೇಷವಾಗಿ ಗೋಪಾಲಕೃಷ್ಣ ಸ್ವಾಮಿಯ ದೇವಸ್ಥಾನದ ಈ ಭಾಗದಲ್ಲಿ, ಈ ಸನ್ನಿಧಾನದಲ್ಲಿ ಸಹಸ್ರಚಂಡಿ ಮಹಾಯಾಗದ ಅನುಷ್ಠಾನವು ನಡೆದಿದೆ. ನಮಗೆ ಶಾಸ್ತ್ರಗಳಲ್ಲಿ ಆ ಕೃಷ್ಣ ಪರಮಾತ್ಮನಿಗೂ ಚಂಡಿಕಾ ಪರಮೇಶ್ವರಿ ಅಮ್ಮನವರಿಗೂ, ಅಂದರೆ ಆ ದುರ್ಗಾ ಪರಮೇಶ್ವರಿ, ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೂ ಒಂದು ವಿಶೇಷವಾದಂತಹ ಒಂದು ಸಂದರ್ಭ, ಒಂದು ಸಂಬಂಧದ ಒಂದು ಸಂದರ್ಭ ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಏನು ಆ ಸಂದರ್ಭ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕಿಂತ ಮೊದಲು ಶ್ರೀಕೃಷ್ಣ ಅರ್ಜುನನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ಏನಪ್ಪ ಎಲ್ಲವುದು ನೀನು ತಯಾರಾಗಿದ್ದೀಯಾ ಯುದ್ಧಕ್ಕೆ ಅಂತ ಕೇಳ್ತಾನೆ. ಹೌದು, ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಭಗವಂತ ಒಂದು ಮಾತು ಹೇಳ್ತಾನೆ. ಏನು ಅಂತಂದರೆ, ನೀನು ಎಲ್ಲವುದನ್ನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಿ, ಆದರೆ ಇನ್ನೂ ಇಲ್ಲ, ಇನ್ನೂ ಒಂದನ್ನು ನೀನು ಪಡ್ಕೊಳ್ಳಬೇಕಾಗಿದೆ. ಅದು ಇಲ್ಲ ಅಂತಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನಗೆ ಜಯ ಸಿಕ್ಕುವುದಿಲ್ಲ. ಅಂತಹದ್ದು ಒಂದಿದೆ ಅಂತ ಸ್ವತಃ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏನದು ಅಂತ ಕೇಳಿದರೆ, ನಿನಗೆ ಆ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಳಬೇಕಾಗಿದೆ. ಆ ಅಮ್ಮನವರ ಅನುಗ್ರಹವನ್ನು ಪಡ್ಕೊಂಡ್ರೆ ತದನಂತರ ನಿನಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಅನ್ನುವಂತಹ ವಿಷಯವನ್ನು ಸ್ವತಃ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಅರ್ಜುನನನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಆಗ ತಕ್ಷಣವೇ ಭಗವಂತನ ಅಪ್ಪಣೆಯಂತೆ ಅರ್ಜುನ ವಿಶೇಷವಾದಂತಹ ಒಂದು ತಪಸ್ಸನ್ನು ಮಾಡಿ ಒಂದು ವಿಶೇಷವಾದಂತಹ ಸ್ತುತಿಯನ್ನು ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ನೋಡಬಹುದಾಗಿದೆ. ಯುದ್ಧಕ್ಕಿಂತ ಮೊದಲು ಅರ್ಜುನ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಅಮ್ಮನವರನ್ನು ಸ್ಮರಣೆ ಮಾಡಿ ತಪಸ್ಸನ್ನು ಮಾಡಿದಾಗ ಅಮ್ಮನವರು, ದುರ್ಗಾ ಪರಮೇಶ್ವರಿ ಅಮ್ಮನವರು ಸಂತುಷ್ಟಳಾಗಿ ಅಲ್ಲಿ ಪ್ರತ್ಯಕ್ಷಳಾಗಿ ಅವನಿಗೆ ಎಲ್ಲ ವಿಧವಾಗಿಯೂ ಸಹ ಅನುಗ್ರಹವನ್ನು ಮಾಡಿ ಅನೇಕ ವಿಧವಂತಹ ಅಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅರ್ಜುನ ಮಾಡಿರುವಂತಹ ಒಂದು ಸ್ತುತಿಯನ್ನು ಸಹ, ಒಂದು ಸ್ತೋತ್ರವನ್ನು ಸಹ ನಾವು ಆ ಶ್ಲೋಕಗಳನ್ನು ನಾವು ಮಹಾಭಾರತದಲ್ಲೇ ನೋಡಬಹುದಾಗಿದೆ. ಹಾಗಾಗಿ ಈ ರೀತಿಯಾಗಿ ಭಗವಂತ, ಅಂದರೆ ಆ ಜಗನ್ಮಾತೆಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಸ್ವತಃ ಭಗವಂತ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಉಪದೇಶ ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಹಾಗಾಗಿ ಇಲ್ಲೂ ಸಹ ಆ ಕೃಷ್ಣ ಪರಮಾತ್ಮ, ಆ ಪರಮಾತ್ಮನ ಒಂದು ಸನ್ನಿಧಾನವಿದೆ. ವಿಶೇಷವಾಗಿ ಇಲ್ಲಿ ಅನೇಕ ವಿಧವಂತಹ ಅರ್ಚನೆಗಳು, ಆರಾಧನೆಗಳು ಎಲ್ಲವೂ ಸಹ ಕೃಷ್ಣ ಪರಮಾತ್ಮನಿಗೆ ನಡೀತಾ ಇವೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಹೇಗೆ ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ, ನಮಗನಿಸೋದು ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೊಂದು ಪ್ರೇರಣೆಯನ್ನು ಕೊಟ್ಟು ಅಮ್ಮನವರನ್ನು ಕುರಿತು ತಪಸ್ಸನ್ನು ಅವನ ಕೈಯಲ್ಲಿ ಮಾಡಿಸಿ ಅಮ್ಮನವರ ಅನುಗ್ರಹವು ಅವನಿಗೆ ಪ್ರಾಪ್ತವಾಗುವಂತೆ ಮಾಡಿದ್ದಾನೋ, ಅದೇ ರೀತಿ ಇಲ್ಲೂ ಸಹ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಇಲ್ಲಿ ಸಹಸ್ರಚಂಡಿಕಾ ಯಾಗವನ್ನು ಮಾಡಿ ಅಮ್ಮನವರ ಈ ರೀತಿಯಾದಂತಹ ಒಂದು ದೊಡ್ಡ ಅನುಷ್ಠಾನವು ನಡೆಯಲಿ ಎಂಬುದಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಒಂದು ಯಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಶಕ್ತಿಯನ್ನು ಸಹ ಆ ಭಗವಂತ ಕೊಟ್ಟು ಇಂತಹ ಒಂದು ದೊಡ್ಡ ಅನುಷ್ಠಾನವನ್ನು ಭಗವಂತ ಮಾಡಿಸಿದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತೊಂದು
ಇನ್ನೊಂದು ತುಂಬ ವಿಶೇಷವಾದಂತಹ ವಿಚಾರ ಅಂತಂದರೆ, ಅಲ್ಲಿ ಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ಅಮ್ಮನವರ ಆರಾಧನೆಯನ್ನು ಮಾಡಿ ಅರ್ಜುನ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದರೆ, ಕೃಷ್ಣನ ಒಂದು ಪ್ರೇರಣೆಯಂತೆ ಇಲ್ಲಿ ಈ ಒಂದು ಸಹಸ್ರಚಂಡಿ ಯಾಗವು ನಡೀತಾ ಇದೆ. ಒಂದು ಕಡೆ ಈ ಸಹಸ್ರಚಂಡಿ ಯಾಗದ ಪೂರ್ಣಾಹುತಿ ಇವತ್ತು ಮೊದಲೇ ಪಾರಾಯಣಗಳೆಲ್ಲ ಶುರುವಾಗಿ ಪೂರ್ಣಾಹುತಿ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಒಂದು ಕಡೆ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ ಇನ್ನೊಂದು ಕಡೆ. ಇದು ಆ ಜಗನ್ಮಾತೆಯ ಒಂದು ಲೀಲೆ, ಆ ಜಗನ್ಮಾತೆಯ ಒಂದು ಕೃಪೆ ಅಂತ ಹೇಳಿದರೆ ಇದರೊಳಗೆ ಯಾವುದೇ ವಿಧವಾದಂತಹ ಅತಿಶಯೋಕ್ತಿ ಅನ್ನೋದು ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡುವಂತಹ ಶ್ಲೋಕಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಯಾರು ಧರ್ಮ ವಿರೋಧಿಗಳಾಗಿದ್ದಾರೋ, ಯಾರು ಮನುಷ್ಯತ್ವಕ್ಕೆ ವಿರೋಧಿಗಳಾಗಿದ್ದಾರೋ, ಯಾರನ್ನು ಮನುಷ್ಯರು ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ವೋ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ನಾವು. ಇದು ಅಲ್ಲಿ ಮಾಡುವಂತಹ ಒಂದು ಪ್ರಾರ್ಥನೆ. ಅದರಂತೆ ಇವತ್ತು ಆ ಒಂದು ಫಲವನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇದು ಇಲ್ಲಿರುವಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ. ಇಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆದಿರುವುದು. ಹಾಗಾಗಿ ಇದೆಲ್ಲವುದೂ ಸಹ ಆ ಜಗನ್ಮಾತೆಯ ಒಂದು ಕೃಪೆಯಿಂದ ಇದೆಲ್ಲವುದೂ ಸಹ ನಡೆದಿದೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ಇದನ್ನು ನಾನು ಯಾಕೆ ಹೇಳ ಬಯಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಡೆದಿರುವಂತಹ ಈ ಒಂದು ಅನುಷ್ಠಾನದಿಂದ ಅಮ್ಮನವರು ಸಂತುಷ್ಟಳಾಗಿದ್ದಾಳೆ ಅನ್ನುವಂತಹ ವಿಷಯಕ್ಕೆ ಇದೇ ನಮಗೆ ಒಂದು ದೊಡ್ಡ ನಿದರ್ಶನ. ಇದನ್ನು ಇವತ್ತಿನ ದಿವಸ ನಾವು ನೋಡಬಹುದಾಗಿದೆ. ಹಾಗಾಗಿ ಇಂತಹ ಒಂದು ಯಾಗವನ್ನು ಇಲ್ಲಿ ನಡೆಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರುತ್ತೆ. ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲರಿಗೂ ಸಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ